ಜೊತೆಗೆ ಈ ನಿಮ್ಮ ಶ್ರೇಯಸ್ ಮಾಡುವ ನಮಸ್ಕಾರಗಳು. ಸೊ ಗೈಸ್, ನಾವು ಇವತ್ತು ನಿನ್ನೆ ಏನು ಬ್ಲಾಗ್ ಹಾಕಿದ್ವಿ, ಬೆಳಗ್ಗೆ ಏನು ಬ್ಲಾಗ್ ಹಾಕಿದ್ವಿ ಅದರದ್ದೇ ಕಂಟಿನ್ಯೂ ಮಾಡಬೇಕಂತ ಅಂದ್ಕೊಂಡ್ವಿ. ನಾವು ಏನು ಪ್ಲ್ಯಾನ್ ಮಾಡಿದ್ವಿ ಅದು ಯಾವುದೂ ಆಗಲಿಲ್ಲ, ಗೊತ್ತಾಯಿತು. ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇನ್ನೊಂದು ಅವ್ರ ಜೊತೆ ಮಾತಾಡುವ ಅವಕಾಶ ನಮ್ಗೆ ಸಿಕ್ತು. ಅದನ್ನೇ ವಿಡಿಯೋ ಅಪ್ಲೋಡ್ ಮಾಡಿದ್ವಿ. ಲಾಂಗ್ ಫಾರ್ಮೆಟ್ ವೀಡಿಯೋಸ್ ಬರುತ್ತೆ, ಬಟ್ 100ರಲ್ಲಿ 1 ಆ ಥರ ಆಗ್ತೀವಿ. ಸೊ ಯಾವಾಗೋ ಒಂದು ಸಲ ಬರುತ್ತೆ, ಪ್ರತಿ ಸಲ ಲಾಂಗ್ ಫಾರ್ಮೆಟ್ ಬೇಡ ಅಂತ ಅನಿಸ್ತು. ಇವಾಗ ಅವ್ರದ್ದು ಮಾತಾಡಿ ಮತ್ತು ಆಮೇಲೆ ಇದನ್ನು ನಾವು ಫ್ರೆಂಡ್ಸ್ ಹತ್ರ ಹೋಗಿ ಮಾತಾಡೋದು, ಪ್ರತಿಯೊಂದು ಎಲ್ಲನೂ ಒಂದೇ ಥರಲ್ಲಿ ಹಾಕಿದ್ರೆ ದೊಡ್ಡದಾಗುತ್ತೆ ಅಂತ ಗೊತ್ತಾಯಿತು. ಸೊ ಅದಕ್ಕೋಸ್ಕರ ಅದನ್ನು ಕಟ್ ಮಾಡಿ ಅದರಲ್ಲಿ ಹಾಕೋದು. ಸೊ ಇವತ್ತಿಂದು ಇವಾಗ ಶೂಟ್ ಮಾಡಬೇಕಂತ ಬಂದಿದ್ದೀವಿ. ಮೈಕ್ ರೆಡಿ ಇದೆ, ಎಲ್ಲ ರೆಡಿ ಇದೆ. ವಿಷಯ ಏನಪ್ಪ ಅಂತಂದರೆ, ಈ ಕಡೆ ಇರೋ ಜನ ಅಂದರೆ ಇಲ್ಲಿ ನಮ್ಮ ಸೈಡ್ ಸ್ವಲ್ಪ ಕ್ಯಾಮ್ರಾಗೆ ಹೆದರ್ತಾರೆ. ಅಂದರೆ ಕಂಟೆಂಟ್ ಕ್ರಿಯೇಷನ್ ಮಾಡೋರು ಇದ್ದಾರೆ, ಇಲ್ಲ ಅಂತ ಹೇಳೋಣ. ಉತ್ತರ ಕರ್ನಾಟಕದಲ್ಲಿ ತುಂಬ ಜನ ಇದ್ದಾರೆ. ಬಟ್ ಪಬ್ಲಿಕಲ್ಲಿ ಹೋಗಿ ಪಬ್ಲಿಕ್ ಅವ್ರ ಹತ್ರ ಮಾತಾಡುವಾಗ ಅವರು ಒಂದು ಸ್ವಲ್ಪ ಕರೆಕ್ಟಾಗಿ ಇದೇನು ಮಾತಾಡೋಕ್ಕೆ ಬರೋಲ್ಲ. ಅಂದರೆ ಇಲ್ಲ ಆಗಲ್ಲ, ಅವಾಗ ಆಗಲ್ಲ ಅಂತಂದ್ಬಿಡ್ತಾರೆ. ಸೊ ನಮಗೂ ಈ ಸೆನ್ಸಿಟಿವ್ ಕ್ವಶನೇ, ಯಾಕಂದರೆ ಟ್ರೂವ್ರ ಬಗ್ಗೆ ಹೇಳಿ ಅಂತ ಹೋದ ತಕ್ಷಣ ಕೇಳಿದಾಗ ಅವ್ರಿಗೇನೋ ನೆನಪಾಗಿ ಮತ್ತು ಅವರು ಇಲ್ಲ ಗುರು ಅದ್ರ ಬಗ್ಗೆ ಎಲ್ಲ ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ಬಟ್ ಪ್ರಯತ್ನ ಅಂತೂ ಪಡ್ತೀವಿ. ಈಗ ಆ ಪ್ರಯತ್ನ ಪಟ್ಟು ಸಿಗುತ್ತಿಲ್ಲ ಗೊತ್ತಿಲ್ಲ, ಒಬ್ಬರು ಬರ್ಬೋದು. ಬಟ್ ಪ್ರಯತ್ನ ಅಂತೂ ಪಡ್ತೀವಿ, ನೋಡುವ ಏನಾಗುತ್ತೆ ಅಂತ. ಆ್ಯಂಡ್ ಇಲ್ಲೇ ಬಂದಿದ್ದೀವಿ ಚಾ ಕುಡಿಯೋಕ್ಕೆ. ಸೊ ಇಲ್ಲೇ ಯಾರಾದರೂ ಸಿಕ್ಕರೆ ನೋಡ್ತೀವಿ, ಇಲ್ಲಾಂದರೆ ಬೇರೆ ಕಡೆ ಹೋಗ್ತೀವಿ. ಪಬ್ಲಿಕಲ್ಲಿ ಕೇಳ್ಬೋದು, ನನಗೆ ಕಾನ್ಫಿಡೆನ್ಸ್ ಇಲ್ಲ ಅದಕ್ಕೋಸ್ಕರ ಕೇಳ್ತಿಲ್ಲ ಅಂತ ಹೇಳ್ತೀನಿ. ಅಷ್ಟೊಂದು ಕಾನ್ಫಿಡೆನ್ಸ್ ನನಗಿದೆ ಪಬ್ಲಿಕಲ್ಲಿ ಮಾತಾಡೋದಕ್ಕೆ. ಬಟ್ ಜನ ಅದಕ್ಕೆ ಸ್ಪಂದಿಸಲ್ಲ, ಅಂದರೆ ನಾವು ಏನು ಕೇಳ್ತೀವಿ ಅದಕ್ಕೆ ವಾಪಸ್ಸಾಗಿ ಬರಲ್ಲ. ಸೊ ಅದಕ್ಕೆ ಹಿಂದುಳಿದಿದೆ. ನೋಡೋಣ ಏನಾಗುತ್ತೆ. ಒಂದು ವಿಡಿಯೋ ಶೂಟ್ ಮಾಡಿ ಪ್ರಶ್ನೆ ಕೇಳ್ತೀವಿ. ನಮ್ಮ ಮನೆ ಎಲ್ಲರ ಹತ್ರ ಹೋಗಿ ಪ್ರಶ್ನೆ ಕೇಳ್ತೀವಿ, ಅವರು ಏನು ಉತ್ತರ ಕೊಡ್ತಾರೆ ಅಂತ ನಿಮ್ಮ ಪ್ರಕಾರ ಟ್ರೂ ಲವ್ ಅಂದರೆ ಏನು? ಒಬ್ರಿಗೊಬ್ಬರು ಪರಸ್ಪರ ಟ್ರೂ ಲವ್ ಅಂದರೆ 2 ಸೈಡ್ ಇದ್ರೆ ಅದು ಟ್ರೂ ಲವ್. ನಿಮ್ಗೆ ಯಾವ್ದಾದ್ರು ಇತ್ತ? ಇನ್ನು ಏನಾದರೂ ಹೇಳ್ಬೋದು? ಪ್ರೀತಿ ಅಂದ್ರೆ ಏನು? ಟ್ರೂ ಲವ್ ಅಂದರೆ 2 ಸೈಡ್ ಇದ್ರೆ ಅದು ಟ್ರೂ ಲವ್. ಥ್ಯಾಂಕ್ ಯು. ನಿಮ್ಮ ಪ್ರಕಾರ ನಿಜ ಪ್ರೀತಿ ಈ ಜನರೇಷನ್ ನಿಜವಾದ ಪ್ರೀತಿ ಅಂತ ಸುಳ್ಳು ಬ್ರೋ ಇಲ್ಲ. ನಿಮ್ಗೆ ಯಾವ್ದಾದ್ರು ಬಟ್ ಎಷ್ಟು ವರ್ಷ? ನಿಮ್ ಫ್ರೆಂಡ್ಸ್ ರೀಸೆಂಟ್ ಆಗಿ ಒಬ್ಬರದ್ದು ಆಯ್ತು. ಪಾಪ ಕಷ್ಟ ಹೇಳ್ಕೊಳಕ್ ಆಗಲ್ಲ. ಮುಂದೆ ಮದುವೆ ಆಗಿ ಮುಂದೆನೆ ಓಡಾಡ್ತಿದ್ದಾಳೆ. ಸಫರ್ ಆಗ್ತಿದ್ದಾನೋ ಹಂಗೆ ಗೊತ್ತದು. ನೀವು ಯಾವ ತರ ಅಂದ್ರೆ ಕಂಪ್ಲೀಟ್ ಆಗಿ ಮರೆತು ಮುಂದೆ ಮರೆತು ಜೀವನ ಮಾಡ್ಬೋದು ಅಂದ್ರೆ ಇನ್ನೊಬ್ರ ಮೇಲೆ ಪ್ರೀತಿ ಆಗುತ್ತೆ ಅಂತ ಮರೆತಿದ್ದೀರಾ? ಇವಾಗ ನಾನೇ 6 ಲಕ್ಷ ಸೆಟ್ಲ್ ಮಾಡಿದ್ನಿ. ಇನ್ನೊಬ್ಬರ ಮೇಲೆ ಪ್ರೀತಿ ನೋಡ್ತೀವಿ, ಕಣ್ಕಂಡವ್ರನ್ನೆಲ್ಲ ನೋಡ್ತೀವಿ, ಬಟ್ ಆ ಫೀಲಿಂಗ್ಸ್ ಬರಲ್ಲ ಅಷ್ಟೇ. ಮುಂಚೆ ಇದ್ದವ್ರ ಜೊತೆ ನಾವು ಸಾಮಾನ್ಯವಾಗಿ ಎಲ್ಲರ ಹತ್ರ ಹೋಗಿ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತೀವಿ. ಅವ್ರೇನು ಉತ್ತರ ಕೊಡ್ತಾರೆ ಅಂದರೆ ಜನರು ಏನು ಅದ್ರ ಮೇಲೆ ಅಭಿಪ್ರಾಯ ಏನಾಯ್ತು ಅಂತ ಕೇಳ್ತೀವಿ.
ಖುಷಿಯಾಗಿದೆ. ನಿಮ್ಮ ಪ್ರಕಾರ ನಿಜವಾದ ಪ್ರೀತಿ ಅಂದರೆ ಪ್ರೀತಿ ಬಗ್ಗೆ ಬೇಡ, ರೈತರ ಬಗ್ಗೆ ಹೇಳೋದು. ಪ್ರೀತಿ ಬಗ್ಗೆ ಕೇಳೋದಂತ ಹೌದಾ? 60 ವರ್ಷ ಅದ್ರ ಬಗ್ಗೆ ನಾವು ಹೇಳಲ್ಲ, ಕೇಳಲ್ಲ. ನೀವು ಮಾಡಿಲ್ ತಾತ ಪ್ರೀತಿ? ಇದು ಮಾಡಿದ್ರೆ ನನಗೆ ಗೊತ್ತಿಲ್ಲ. ಈಗಿಲ್ಲ. ಹಾಂ ರವಿ, ನಿನ್ನ ಪ್ರಕಾರ ನಿಜವಾದ ಪ್ರೀತಿ ಅಂದ್ರೆ ಏನು? ನನ್ನ ಪ್ರಕಾರ ನಿಜವಾದ ಪ್ರೀತಿ ಅಂದ್ರೆ ಹ್ಞೂ ಹುಡುಗ ಹುಡುಗಿ ಅರ್ಥ ಮಾಡ್ಕೊಂಡಿರ್ಬೇಕು, ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಾರ್ದು. ಮತ್ತೆ ಪ್ರೀತಿ ಮಾಡಿದ್ಮೇಲೆ ಈಗೋ ಅಂಬೋದು ಇರಕ್ಕೆ ಹೋಗ್ಬಾರ್ದು. ಅಸಲು ಈಗೋ ಇದ್ರೇನೆ ಕೆಟ್ಟೋದು. ಮತ್ತೆ ಯಾವುದಾದ್ರೂ ಜಗಳ ಆಗ್ತಿರ್ತಾವೆ, ಕಾಮನ್ ಆಗಿ ಆಗ್ತಿರ್ತಾವೆ ಜಗಳ ಮಾಡ್ತಾರೆ. ಅದು ಜಗಳಗಳನ್ನ ಜಾಸ್ತಿ ಹಚ್ಕೋಬಾರ್ದು, ಅಷ್ಟೇ ಒಂದಾಗ್ಬೇಕು ಅದು ಜಗಳ ಮುಗಿದು. ನಿಜವಾದ ಪ್ರೀತಿ ಮತ್ತೆ ಇನ್ನೇನಂದರೆ ಅಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಾರ್ದು, ಅಷ್ಟೇ. ಪ್ರೀತಿ ಅಂದರೆ ಇಷ್ಟೇ, ಲಾಯಲ್ ಆಗಿರ್ಬೇಕು ಒಬ್ರಿಗೆ. ಲವ್ ಅಂದರೆ ಒಬ್ರಿಗೆ ಐ ಲವ್ ಯು ಅನ್ನೋದನ್ನಲ್ಲ. ಜೋರಾಗಿ ನಿಜವಾದ ಪ್ರೀತಿ ಅಂದರೆ ಅವ್ರಿಗೆ ಕೇರ್ ಮಾಡೋದು, ಮತ್ತು ಅವ್ರಿಗೆ ಪ್ರಯಾರಿಟಿ ಕೊಡೋದು, ಮತ್ತು ಅವ್ರನ್ನ ದಿನನಿತ್ಯ ನೋಡ್ಕೋಬೇಕು, ಚೆನ್ನಾಗಿ ನೋಡ್ಕೋಬೇಕು. ಇಷ್ಟು ಲವ್ ಅಂದರೆ ಇಷ್ಟೇ. ಒಂದಿಷ್ಟು ಜನರ ಹತ್ರ ಮಾತಾಡಿದ್ವಿ, ನೋಡಿದ್ರಲ್ಲ ಯಾವ ರೀತಿ ಒಪಿನಿಯನ್ಸ್ ಇದಾವೆ. ಆ್ಯಂಡ್ ನಾನು ಇನ್ನೊಬ್ಬ ಜೊತೆ ಮಾತಾಡ್ತೀನಿ, ಎಲ್ಲ ತೆಗಿಬೇಡ ಅಂತ ಹೇಳೋದು. ಇಲ್ಲ ವಿಡಿಯೋ ಬಂದು ಎಕ್ಸ್ಪೋಸ್ ಆಗಿ ನಮ್ಗೆ ಇಷ್ಟ ಇಲ್ಲ, ಜಸ್ಟ್ ನಾನು ರ್ಯಾಂಡಮಾಗಿ ಹೇಳ್ತೀನಿ, ವಿಡಿಯೋ ಆನ್ ಮಾಡ್ಬೋದು, ಆಮೇಲೆ ಬೇಕಿದ್ರೆ ನೀವು ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅವ್ರ ಪ್ರಕಾರ ನಿಜವಾದ ಪ್ರೀತಿ ಅಂತ ಏನಂತ ಕೇಳಿದಾಗ, ಈಗಿನ ಸಮಾಜದಲ್ಲಿ ನಿಜದ ಪ್ರೀತಿ ಅನ್ನೋದು ಎಲ್ಲೂ ಇಲ್ಲ. ಅಂದರೆ ಅದನ್ನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗ್ತಾರೆ, ನಿಜವಾದ ಪ್ರೀತಿ ಅಂತೂ ಎಲ್ಲೂ ಇಲ್ಲ. ಶಿವ ಪಾರ್ವತಿ ಅವ್ರದ್ದು ಏನು ಪ್ರೀತಿ ಇತ್ತು, ಅವ್ರದ್ದು ನಿಜವಾದ ಪ್ರೀತಿ ಅಂತ ಹೇಳಿದ್ರು. ಆ್ಯಂಡ್ ಅವರು ಶಿವನ ಈ ಮಾಂಸಕ್ಕೆ, ಅಂದರೆ ಈ ದೇಹದ ಮಾಂಸಕ್ಕೆ ಕಂಪೇರ್ ಮಾಡಿದ್ರು, ಮತ್ತು ಪಾರ್ವತಿನ ಆ ಮಾಂಸದೊಳಗಿರೋ ಎಲುಬಿಗೆ ಕಂಪೇರ್ ಮಾಡೋದು. ಅಂದರೆ ಆ ಬಾಂಧವ್ಯ ಹೆಂಗಿದೆ ಆ ಮಾಂಸಕ್ಕೂ ಆ ಎಲುಬಿಗೂ, ಆ ಥರ ಶಿವ ಪಾರ್ವತಿ ಸಂಬಂಧ, ಅದು ನಿಜವಾದ ಪ್ರೀತಿ ಅಂತ ಹೇಳಿದ್ರು. ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅದು ಅವರು ಆ ರೀತಿ ಹೇಳ್ತಾರೆ. ಅಂದರೆ ಇವಾಗಿನ ಜನ್ರೇಷನಲ್ಲಿ ಯಾವ ಥರ ಏನು ಅಂದ್ಕೊಂಡೆ, ಅಂದರೆ ನಾವು ಬೇರೆಯವ್ರ ಒಪಿನಿಯನ್ ಕೇಳಿದ್ವಲ್ಲ, ಇಲ್ಲ ಬ್ರೋ ಇಷ್ಟು ವರ್ಷ ಲವ್ ಮಾಡಿದ್ವಿ, ಈ ರೀತಿ ಆಗಿತ್ತು, ಹಿಂಗಾಗಿತ್ತು ಅಂತ. ಬಟ್ ಇವ್ರ ಪ್ರಕಾರ ಈ ರೀತಿ ಆಗಿತ್ತು. ಆ್ಯಂಡ್ ನಮ್ಮ ಫ್ರೆಂಡ್ ಇವನು ರವಿ ಅವನ ಪ್ರಕಾರ ಟೈಮ್ ಕೊಡೋದಾಗಲಿ, ಪ್ರಿಯಾರಿಟಿ ಮಾಡೋದಾಗಲಿ, ಅಥವಾ ಒಬ್ಬರನ್ನ ನೋಡ್ಕೊಳ್ಳೋದಾಗಲಿ, ಇಲ್ಲ ಅವರಿಗೆ ಟೈಮ್ ಕೊಟ್ಟು ಅವ್ರ ಜೊತೆ ಇರೋದಾಗಿ, ಅದು ನಿಜವಾದ ಪ್ರೀತಿ ಅಂತ. ಒಬ್ಬೊಬ್ಬರಿಗೆ ತಕ್ಕಂತೆ, ಅವ್ರವ್ರ ಯೋಚನೆಗಳಿಗೆ ತಕ್ಕಂತೆ ಪ್ರತಿಯೊಂದು ಅವ್ರ ಯೋಚನೆ ಮಾಡಿಕೊಂಡು ಪ್ರೀತಿ ಇದೆ ಅಂತ ನಾನು. ಇನ್ನು ಕೆಲವೊಬ್ಬರಿಗೆ ಕೇಳಿದ್ವಿ, ಅಂದರೆ ನಾವು ವಿಡಿಯೋ ಬೇಡ ಅಂತಂದರು. ಸೊ ಇನ್ನು ಅವ್ರನ್ನ ಕೇಳಿದಾಗ ಅವ್ರೇನಂತಂದರು, ಇಲ್ಲ ಇದೆಲ್ಲ ಮಣ್ಣು ಮಸಿ ವೇಸ್ಟ್, ಪ್ರೀತಿ ಅನ್ನೋದೇ ವೇಸ್ಟ್, ಅಂದರೆ ಇದರಲ್ಲಿ ಯಾವುದು ಏನೋ ಟೈಮ್ ವೇಸ್ಟು, ಅಂದರೆ ಲವ್ ಮಾಡೋದೇ ವೇಸ್ಟು, ಸುಮ್ಮನೆ ಕಾಟಾಚಾರಕ್ಕೆ ಮಾಡ್ತಾರೆ, ಅದು ಇದು ಅಂತ ಎಲ್ಲ ಹೇಳ್ತಾರೆ. ಸೊ ಅವ್ರ ಪ್ರಕಾರ ಪ್ರೀತಿ ಅಂದರೆ ಅದಾಗಿರ್ಬೋದು. ಬಟ್ ಇನ್ನು ಕೆಲವೊಬ್ಬರ ಪ್ರಕಾರ ಈ ರೀತಿ ಆಗಿರ್ಬೋದು. ಸೊ ಕಮೆಂಟ್ ಹಾಕೊಂಡು ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ನಿಮಗೆ ಈ ಉತ್ತರ ಸಿಕ್ತು ಅಂತ ಅಂದ್ಕೊಳ್ತೀನಿ. ನಿಜವಾದ ಪ್ರೀತಿ ಅಂದರೆ ನಿಮ್ಮ ಪ್ರಕಾರನೂ ಬೇರೆ ಆಗಿರ್ಬೋದು. ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಹಾಕಿದ್ರೆ ಹಾಕಿ, ಇಲ್ಲಾಂದ್ರೂ ಪರವಾಗಿಲ್ಲ. ಎಸ್, ನಾವು ಈ ವಿಡಿಯೋನ ಎಂಡ್ ಮಾಡ್ತಿದ್ದೀವಿ. ಇಷ್ಟ ಆದಲ್ಲಿ ಖಂಡಿತ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಆಲಲ್ಲಿ ಇಡಿ. ಯಾಕಂದರೆ ನಾವು ಹಾಕೋ ಪ್ರತಿಯೊಂದು ಕಂಟೆಂಟ್ ನಿಮ್ಮ ರೀಚ್ ಆಗೋಕ್ಕೆ ಅದೊಂದೇ ದಾರಿ. ಥ್ಯಾಂಕ್ ಯು ಸೊ ಮಚ್.